ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಗೈಸ್, ಇವತ್ತು ಕ್ಯಾಲೆಂಡರ್ ಅಲ್ಲಿ ನೋಡಿದೆ, ಇವತ್ತು ಮಹಾಶಿವರಾತ್ರಿ ತರ ತುಂಬಾ ಇಂಪಾರ್ಟೆಂಟ್ ಶಿವನ ಡೇ. ಹಾಗಾಗಿ ನಾವು ಶಿವನ್ ಟೆಂಪಲ್ಗೆ ಹೋಗೋಣ ಅಂತ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಶಿವನ್ ಟೆಂಪಲ್ಗೆ ಹೋಗ್ತಾ ಇದೀವಿ. ದರ್ಶನ ಚೆನ್ನಾಗಾಯ್ತಲ್ಲ? ಚೆನ್ನಾಯ್ತು. ಯಾರೋ ಪೂಜೆ ಮಾಡಿಸ್ತಾ ಇದ್ರು. ಚೆನ್ನಾಗಿ ಅಲಂಕಾರ ಮಾಡಿದ್ರು. ಯಾರೋ ಪೂಜೆನೂ ಮಾಡಿಸ್ತಾ ಇದ್ರು, ಅದಕ್ಕೆ ನಾವು ನಮಸ್ಕಾರ ಮಾಡ್ಕೊಂಡು ಬಂದ್ಬಿಟ್ವಿ. ಈ ದೇವಸ್ಥಾನ ರಾಮಾನುಜ ರೋಡಲ್ಲಿದೆ. ತುಂಬ ಹಳೆ ದೇವಸ್ಥಾನ ಅನಿಸುತ್ತೆ, ತುಂಬ ಚೆನ್ನಾಗಿದೆ. ಆಮೇಲೆ ಈ ದೇವಸ್ಥಾನದಲ್ಲಿ ಏನು ವಿಶೇಷತೆ ಅಂದರೆ ಶಿವರಾತ್ರಿ ದಿನ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರೋ ದೇವಸ್ಥಾನನೇ, ಅಗ್ರಹಾರದಲ್ಲಿರೋದು. ಆ್ಯಂಡ್ ಮೈಸೂರು ಪ್ಯಾಲೇಸಲ್ಲಿ ತುಂಬ ರಶ್ ಇರುತ್ತೆ. ಅದು ನೆಕ್ಸ್ಟ್ ಇಲ್ಲೇ ತುಂಬ ರಶ್ ಇರುತ್ತೆ, ಯಾಕಂದರೆ ಇಲ್ಲಿ ಬಿಗ್ಗೆಸ್ಟ್ ನಂದಿ ಇದೆ. ತುಂಬ ದೇವಸ್ಥಾನ ತುಂಬ ಬ್ಯೂಟಿಫುಲ್ ಆಗಿದೆ, ಪೀಸ್ಫುಲ್ ಆಗಿದೆ. ಎದುರುಗಡೆ ಲಿಂಗ ಇದೆ, ಇಲ್ಲಿ ಎದುರುಗಡೆ 101 ಲಿಂಗ ಇದೆಯಲ್ಲ, ಅದು ನೋಡಿದ್ಯಾ? ಇಲ್ಲ, ನೋಡಿಲ್ಲಲ್ಲ. ಇವಾಗ ಓಪನ್ ಇದೆಯಾ? ಈಗಿಲ್ಲ, ನೋಡಲ್ಲ. ಓಪನ್ ಇಲ್ಲ. ಈಗ ಓಪನ್ ಇರಲ್ವಾ? ಯಾವಾಗ ಓಪನ್ ಇರೋದು? ಶಿವರಾತ್ರಿಗೆ ಓಪನ್ ಇರುತ್ತೆ, ಮತ್ತು ಭಾನುವಾರ ಎಲ್ಲ ಕ್ಲೀನಿಂಗ್ ಮೇಂಟೆನೆನ್ಸ್ ಮಾಡ್ತಾರಲ್ಲ, ಅವಾಗ ಓಪನ್ ಮಾಡ್ತಾರೆ. ತುಂಬ ರಶ್ ಇರುತ್ತಲ್ಲ, ಅದಕ್ಕೆ ಬಂದಿಲ್ಲ ಅನ್ಸುತ್ತೆ. ಎಲ್ಲಿವರೆಗೂ ಲೈನ್ ನಿಂತಿರ್ತಾರಲ್ಲ. ಆಚೆಯಿಂದ ನೋಡಿದ್ಯಲ್ಲ? ಆಚೆಯಿಂದನೂ ಅದೇ ಆಚೆಯಿಂದ ಹಿಂಗೆ ನೋಡಿದ್ದೀನಿ, ಲೈನ್ ನೋಡಿದ್ದೀನಿ. ದೇವಸ್ಥಾನಕ್ಕೆ ಇಷ್ಟು ದಿನ ಓಡಾಡಿದ್ದೀನಿ. ಆ್ಯಕ್ಚುಲಿ ಮದುವೆ ಆಗಿ 8 ವರ್ಷ ಆಯಿತು ಇಲ್ಲಿ ಬಂದು, ಅಂದರೆ 7 ವರ್ಷ. 7 ವರ್ಷ ಓಡಾಡಿದ್ದೀನಿ. 1 ವರ್ಷ ಮುಂಚೆಯಿಂದನೂ ಓಡಾಡ್ತಾನೆ 8 ವರ್ಷ ಅಂತಲೇ ಹೇಳ್ಬೋದು. 5 ವರ್ಷದವರೆಗೂ ಈ ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಆಮೇಲೆ ಬಂದಿರೋದು. ಶಿವರಾತ್ರಿಗೇನು ಬರೋಕ್ಕಾಗಲಿಲ್ಲ, ಆ್ಯಂಡ್ ಸುಮ್ಮನೆನೂ ಬರೋಕ್ಕಾಗಿಲ್ಲ. ಸುಮ್ಮನೆ ಹೊರಗಡೆಯಿಂದಲೇ ನಾವು ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅದಕ್ಕೆ ದೇವ್ರು ಕರ್ಸ್ಕೋಬೇಕು ಅಂತ ಹೇಳೋದು. ಆಮೇಲೆ ಒಂದಿನ ಹೋದ್ವಿ, ನನ್ನ ಬರ್ತ್ಡೇ ದಿನವೇ ಫಸ್ಟ್ ಹೋಗಿದ್ದು ಅನಿಸುತ್ತೆ. 2023 ಹೋಗಿದ್ದ ಅಂತ, 2024 ಹೋಗಿದ್ದಿದ್ದು. ತುಂಬ ಖುಷಿ ಆಯಿತು ದೇವಸ್ಥಾನ. ಆಮೇಲೆ ಬಂದ್ವಿ ಅಂದರೆ 3 ಸಲ. ದೇವ್ರು ಕರ್ಸ್ಕೋಬೇಕು. ಇಲ್ಲೇ ಪಕ್ಕದಲ್ಲಿ ಇದ್ರೂ ಬಂದ್ಬಿಡ್ತೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ಬರೋಕ್ಕಾಗಲ್ಲ. ಅದೇನು ನಿಜ. ಏನು ಗೊತ್ತಾ, ನಾನು ಆ್ಯಕ್ಚುಲಿ ದೇವ್ರ ಹತ್ರ ಏನೋ ಕೇಳ್ಕೊಂಡಿದ್ದೆ, ಬಟ್ ನನಗದು ವರ ಸಿಗಲಿಲ್ಲ ಇವತ್ತು. ಅದಕ್ಕೆ ನಾನು ಏನು ಮಾಡಕ್ಕೆ ಬಂದಿದ್ದೀನಿ ಅಂದರೆ, ಒಂದು ಸ್ಟ್ರೆಸ್ ಈಟಿಂಗ್ ಮಾಡ್ಬಿಡೋಣ ಅಂದ್ಬಿಟ್ಟು ಡಿಪ್ರೆಷನ್ಗೆ ಹೋಗಿ ಬಿಂಜ್ ಈಟಿಂಗ್ ಮಾಡ್ತಾ ಇದ್ದೀನಿ. ಆವಾಗಲೇ ಹೇಳ್ಕೊಳಕ್ಕಾಗಿಲ್ಲ, ದೇವಸ್ಥಾನದಲ್ಲಿ ಹೇಳ್ಕೊಂಡೆ. ಬಟ್ ಈಗ ಯಾಕೋ ಮನಸ್ಸಿಗೆ ನೋವು ಹೇಳ್ಕೊಬೇಕು ಅನಿಸಿದೆ. ನಾನೇನೋ ಕೇಳ್ಕೊಂಡೆ ಗೈಸ್, ಸಿಗ್ಲಿಲ್ಲ ನನಗಿವತ್ತು. ಹಂಗಾಗಿ ನಾನು ಇವಾಗ ತುಂಬಾ ಸ್ಟ್ರೆಸ್ಫುಲ್ ಆಗ್ಬಿಟ್ಟು ಇವಾಗ ರೊಟ್ಟಿ ತಿನ್ಬಿಡೋಣ ಅಂತ ರೋಟಿ ಬಾಸು ಬಂದಿದೀವಿ. 2 ರೊಟ್ಟಿ, ಒಂಚೂರು ಕಾಜು ಮಸಾಲ, ಒಂದು ಗೋಬಿ ಮಂಚೂರಿ ತಿನ್ಬಿಟ್ಟು ನನ್ನ ಡಯಟ್ ಹಾಳು ಮಾಡ್ಕೊತಾ ಇದ್ದೀನಿ ನಾನು ಇವಾಗ. ಇದು ನನ್ನ ಸೆಲ್ಫ್ ಪನಿಷ್ಮೆಂಟ್. ಕುಡಿತಾ ಇದ್ದೀರಾ? ಎನರ್ಜಿ ಡ್ರಿಂಕ್, ಅಲ್ಟಿಮೇಟ್ ಪರ್ಫಾರ್ಮೆನ್ಸ್. ಗೈಸ್, ನಾನು ನಾಳೆಗೆ ಒಂಚೂರು ಪೂಜೆಗೆ ಒಂದಿಷ್ಟು ಐಟಮ್ಸ್ ಬೇಕಿತ್ತು. ಅದಕ್ಕೆ ನಾನು ಝೆಪ್ಟೋದಲ್ಲಿ ಒಂದಷ್ಟು ಆರ್ಡ್ರ್ ಮಾಡಿದೆ. ನನಗೆ ಗೊತ್ತಿಲ್ಲದೆ ಈ ಎನರ್ಜಿ ಡ್ರಿಂಕ್ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. ಚೆನ್ನಾಗಿದೆಯಾ ಅಂತ ಕುಡಿದ್ರೆ ಕೆಮ್ಮಿನ ಸಿರಪ್ ಕುಡ್ದಂಗೆ ಆಗ್ತೈತೆ. ಏನು ಬರ್ತಾ ಇರೋದು ಕುಡಿಯಕ್ಕೆ? ಓಯ್, ಚಲ್ತನ್ ಅನ್ನ ತಿನ್ನು ಅಂತಂದ್ರೆ ಆಗಲ್ಲ. ನೀನು ಇವೆಲ್ಲ ತಿಂತೀಯಲ್ಲ, ತಿಂತೀಯ. ಇವತ್ತು ನಾನು ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದೀನಿ. ಯಾಕೆ ಅಂತಂದ್ರೆ, ನಿನ್ನೆ ತಾನೇ ನಾನು ಪ್ರೆಗ್ನೆನ್ಸಿ ಪ್ರ್ಯಾಂಕ್ ಮಾಡಿದೆ. ಬಟ್ ನಾನು ಅದ್ರ ಬಗ್ಗೆ ಒಂಚೂರು ಮಾತಾಡೋಣ, ಅಂದ್ರೆ ಪ್ರ್ಯಾಂಕ್ ಬಗ್ಗೆ ಅಲ್ಲ. ಈಗ ಸುಮಾರು ಜನ PCOS ಪೇಷಂಟ್ಸ್ ಇರ್ತಾರೆ. ಸೊ ಅವ್ರಿಗೊಂದು ಸ್ವಲ್ಪ ಉಪಯೋಗ ಆಗ್ಲಿ, ಅಂಡ್ ಹೌ ಟು ಓವರ್ಕಮ್ ದಟ್ PCOS ಪ್ರಾಬ್ಲಮ್, ಹೌ ಟು ಗೆಟ್ ಪ್ರೆಗ್ನೆಂಟ್ ಈಸಿಲಿ. ಆಕ್ಚುಲಿ ಈಸಿಲಿ ಅನ್ನೋದೆಲ್ಲ ತುಂಬಾ ಸುಳ್ಳು ಮಾತಂತಾನೆ ಹೇಳ್ಬೋದು. ಆಕ್ಚುಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್. ಬಟ್ ಒಂದು PCOS ನಾವು ಟ್ರ್ಯಾಕ್ ಮಾಡ್ಕೊಂಡು, ಅದೇ ಮ್ಯಾನೇಜ್ ಮಾಡ್ಕೊಂಡು, ನಮ್ಮ ಪೀರಿಯಡ್ಸ್ ನ ಟ್ರ್ಯಾಕ್ ಮಾಡಿ, ಓವಲ್ಯೂಷನ್ ನ ಟ್ರ್ಯಾಕ್ ಮಾಡಿ ನಾವು ಪ್ರೆಗ್ನೆಂಟ್ ಆಗೋದು ಸ್ವಲ್ಪ ಸುಲಭ ಅಂತಾನೆ ಹೇಳ್ಬೋದು. ಈ ಮಾರ್ಗದಲ್ಲಿ ಹೋದ್ರೆ ಸುಲಭ ಆಗುತ್ತೆ. ಸೊ ಈ ತರ ಹೇಗ್ ಮಾಡೋದು ಅಂತ ನಾನು ಒಂದು ಪ್ರೆಗ್ನೆನ್ಸಿ ಸೀರೀಸ್ ಮಾಡೋಣ,
ಹೌ ಟು ಓವರ್ಕಮ್ PCOS ಮತ್ತೆ ಹೌ ಟು ಗೆಟ್ ಪ್ರೆಗ್ನೆಂಟ್ ಈಸಿಲಿ ವೆನ್ ಯು ಆರ್ ಹ್ಯಾವಿಂಗ್ PCOS ಪ್ರಾಬ್ಲಮ್ ಅಂತ ನಾನು ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ. ಆಕ್ಚುಲಿ ಇಲ್ಲಿ ನನ್ನ ಪಾಪು ತುಂಬಾ ಅಳ್ತಾ ಇದ್ದಾನೆ, ಸೊ ಅವನಿಗೆ ಚೂರು ಡಿಸ್ಟ್ರಾಕ್ಟ್ ಮಾಡ್ತಾ ಇದೀವಿ. ಆಕ್ಚುಲಿ ದಿಸ್ ಇಸ್ ಬ್ಯಾಡ್, ಆಕ್ಚುಲಿ ಮೊಬೈಲ್ ತೋರಿಸಬಾರ್ದು, ಬಟ್ ವಿ ಆರ್ ಹೋಪ್ಲೆಸ್ ಇವಾಗ, ಹಂಗಾಗಿ ತೋರಿಸ್ತಿದೀವಿ ಓನ್ಲಿ ಬೇಬಿ ವಿಡಿಯೋಸ್, ನಾಟ್ ಎನಿಥಿಂಗ್. ಸೊ ಹಂಗಾಗಿ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಬರ್ತಿರುತ್ತೆ, ಬಟ್ ನನ್ನ ವಾಯ್ಸ್ ಡಾಮಿನೇಟ್ ಆಗಿರೋದ್ರಿಂದ ಯು ಕ್ಯಾನ್ ಹಿಯರ್ ಇಟ್ ಕ್ಲಿಯರ್ಲಿ. ಚೂರು ಸೌಂಡ್ ಕಮ್ಮಿ ಮಾಡ್ಕೊಂಡ್ರೆ. ಅಂಡ್ ಎಸ್ ಗೈಸ್, ಇವತ್ತು ನಾನು PCOS ಅಂದ್ರೆ ಏನು ಅಂತ ಎಲ್ರಿಗೂ ಗೊತ್ತಿರ್ಬೋದು, ಬಟ್ ನಾನು ಒಂಚೂರು ಕ್ಲಾರಿಟಿ ಕೊಟ್ಬಿಡ್ತೀನಿ, ಸೊ ದಟ್ ನಾನು ಮಾತಾಡಕ್ ಈಸಿ ಆಗುತ್ತೆ ಅಂತ. ಏನಿಲ್ಲ ಗೈಸ್, ವುಮೆನ್ಸ್ ಯಾರು ನೋಡ್ತೀರೋ ಅವ್ರಿಗೆ ಗೊತ್ತಿರುತ್ತೆ, ಮಂತ್ಲಿ ನಮ್ಗೆ ಪೀರಿಯಡ್ಸ್ ಬರುತ್ತೆ, ಮುಟ್ಟು ಅಂತ ಏನ್ ಕರಿತೀವಿ, ನಮ್ ಮುಟ್ಟ ಹಾಕ್ತಿವಿ. ಯಾವಾಗ ಒಬ್ಬೊಬ್ರಿಗೆ 28 ದಿನದ ಸೈಕಲ್ ಇರುತ್ತೆ, ಒಬ್ಬೊಬ್ಬರಿಗೆ 30, 32, 33 ಆ ತರ, ಒಬ್ಬೊಬ್ರು 1.5 ತಿಂಗಳಿಗೆ ಒಂದ್ಸಲಿ ಆಗೋದು ಇರುತ್ತೆ. ಅದು ನಾರ್ಮಲ್. ಫಸ್ಟ್ ಇಂದನು ನೀವು ಪೀರಿಯಡ್ಸ್ ಹತ್ರ ಲೇಟ್ ಆಗಿ ಆಗ್ತಿತ್ತೆ, 1.5 ತಿಂಗಳಿಗೆ ಅಥವಾ 1 ತಿಂಗಳೊಳಗೆ ಆಗ್ತಿತ್ತೆ ಅಂತಂದ್ರೆ ಅದು ನಾರ್ಮಲ್ ಆಗಿ ಒಂದು ಹೋಗ್ತಾ ಇತ್ತು ಅಂತಂದ್ರೆ ನಾರ್ಮಲ್. ಅಂದ್ರೆ ಈಗ ಸೇಮ್ ಆಗ್ತಿದೆ, ಈ ತಿಂಗಳು ಹಂಗೆ ಆಯ್ತು, ಮುಂದಿನ ತಿಂಗಳು ಅದೇ ತರ ಆಯ್ತು ಅಂತಂದ್ರೆ ನೀವು ಪೀರಿಯಡ್ಸ್ ಫಸ್ಟ್ ಡೇ ನಿಮ್ಗೆ ಮೆನ್ಸ್ಟ್ರುಯೇಷನ್ ಅಂತ ಯಾವಾಗ ಶುರು ಆಯ್ತು ಅವಾಗಿಂದನೂ ಇದೇ ತರ ಇತ್ತು ಅಂತಂದ್ರೆ ಇಟ್ಸ್ ಆಲ್ ನಾರ್ಮಲ್. ಅವೆಲ್ಲ ಏನು PCOS ಅಂತ ಆಗಲ್ಲ. PCOS ಅಂತಂದ್ರೇನು ಅಂದ್ರೆ ನಿಮ್ಗೆ ಅದು ಸಿಂಪ್ಟಮ್ಸ್ ಹೇಳ್ತಾ ಇರೋದು. ಆತರ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಬಾಡಿಲಿ ತುಂಬಾ ಚೇಂಜಸ್ ಆಗ್ತಾ ಹೋಗುತ್ತೆ. ಇದು ಯಾಕಾಗುತ್ತೆ ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗುತ್ತೆ ಗೈಸ್. ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ, ಸ್ಟ್ರೆಸ್ ಇಂದ ನಮ್ಮ ಬಾಡಿ ತುಂಬಾ ಬದಲಾವಣೆ ಆಗ್ತಾ ಹೋಗುತ್ತೆ. ಈಗ ಮತ್ತೆ ಜಂಕ್ಸ್ ತಿನ್ನೋದ್ರಿಂದ ಅಂಡ್ ಜೆನೆಟಿಕಲಿ ಕೂಡ ಇತ್ತು ಅಂತಂದ್ರೆ ಈ ಪ್ರಾಬ್ಲಮ್ ಬಂದೇ ಬರುತ್ತೆ PCOD. ಅಂಡ್ ಇದು ಒಂಥರ ಶುಗರ್ ಬಂದಂಗೆ, ಡಯಾಬಿಟಿಸ್ ಏನಂತೀವಿ ಆ ಡಯಾಬಿಟಿಸ್ ಬಂದಂಗೆ. ಸೊ ಒಂದ್ಸಲಿ ಬಂತು ಅಂತಂದ್ರೆ ವಿ ಕ್ಯಾನ್ ಓನ್ಲಿ ಮ್ಯಾನೇಜ್ ಮಾಡ್ಬೋದು ಅಷ್ಟೇ, ಬಿಟ್ರೆ ಇದನ್ನ ಪರ್ಮನೆಂಟ್ ಆಗಿ ಕ್ಯೂರ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಹೇಗ್ ಮ್ಯಾನೇಜ್ ಮಾಡುದು ಅಂತಂದ್ರೆ ಹೆಲ್ದಿ ಆಗಿರ್ಬೇಕು, ಹೆಲ್ದಿ ಲೈಫ್ ಸ್ಟೈಲ್ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಸೊ ಹೆಲ್ದಿ ಲೈಫ್ ಸ್ಟೈಲ್ ನ ಫಾಲೋ ಮಾಡ್ತು ಅಂತಂದ್ರೆ ನೀವು ಈಸಿಯಾಗಿ ಇದನ್ನ ಮ್ಯಾನೇಜ್ ಮಾಡ್ಬೋದು. ಸೊ PCOS ನ ಹೆಂಗೆ ಕಂಡುಹಿಡಿಯೋದು ಅಂತಂದ್ರೆ ಹೇಳಿದ್ನಲ್ಲ, ಫಸ್ಟ್ ವೇಟ್ ಗೇನ್ ಆಗ್ತಾ ಹೋಗುತ್ತೆ, ತುಂಬಾ ಸ್ಟ್ರೆಸ್ಫುಲ್ ಆಗಿರುತ್ತೆ, ಮೇನ್ಲಿ ಪೀರಿಯಡ್ಸ್ ಮಿಸ್ ಆಗ್ತಾ ಹೋಗುತ್ತೆ. ನಾವು ಪೀರಿಯಡ್ಸ್ ಮಿಸ್ ಆಯ್ತು ಅಂತಂದ್ರೆ ಇಫ್ ಮ್ಯಾರಿಡ್ ಕಪಲ್ಸ್ ರೆಗ್ಯುಲರ್ ಆಗಿ ಜೊತೆಲಿ ಇತ್ತು ಅಂತಂದ್ರೆ ಅವಾಗ ಪೀರಿಯಡ್ ಮಿಸ್ ಆಯ್ತು ಅಂತಂದ್ರೆ ಒಂದು ನಾವು ಪ್ರೆಗ್ನೆಂಟ್ ಅಂತ ನಾವು ಅನ್ಕೋತೀವಿ. ಬಟ್ ಪ್ರೆಗ್ನೆನ್ಸಿ ನೆಗೆಟಿವ್ ಬಂತು ಅಂತಂದ್ರೆ ನಾವು ಸ್ಕ್ಯಾನಿಂಗ್ ಮಾಡಿಸಿ ಅದು ಏನು ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಮೋಸ್ಟ್ಲಿ ಇದು PCOS ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಹೆಂಗೆ ಇದು ಅಂತಂದ್ರೆ ಏನು ಅಂತ ಜನರಲ್ ಆಗಿ ತಿಳ್ಕೊಳ್ಳೋಣ. ಮೆನ್ಸ್ಟ್ರೇಷನ್ ಅಂತ ಏನು ಇಲ್ಲ, ನಮ್ಗೇನು ತಿಂಗಳ ಪೀರಿಯಡ್ಸ್ ಬರ್ತಾ ಹೋಗುತ್ತೆ. ದ ಜನರಲ್ ಲೈನ್ ಡ್ರೆಸ್ ಅಲ್ಲಿ ಒಂದು ರೆಡಿ ಮಾಡ್ಕೊಳ್ಳುತ್ತೆ, ಒಂದು ಮಗು ಬರೋದಕ್ಕೆ ಏನೇನ್ ಜಾಗ ಬೇಕು, ಏನೇನು ಒಂದು ವ್ಯವಸ್ಥೆ ಬೇಕು, ಆ ತರ ಗರ್ಭಕೋಶ ರೆಡಿ ಮಾಡ್ಕೊಳ್ತಾ ಹೋಗುತ್ತೆ. ಒಂದು ಮಗು ಹುಟ್ಟಬೇಕಾದ್ರೆ ಅದಕ್ಕೊಂದು ಒಳ್ಳೆ ಹಾಸಿಗೆ ತರ ನಮ್ಮ ಗರ್ಭಕೋಶ ಪ್ರಿಪೇರ್ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಆ ತಿಂಗಳಲ್ಲಿ ಯಾವುದೇ ತರಹ ಸ್ಪರ್ಮ್ಸ್ ಬಂದು ಯುಟ್ರಸ್ ಅಂದ್ರೆ ನಮ್ ಗರ್ಭಕೋಶದಲ್ಲಿ ಯಾವ ಸ್ಪರ್ಮ್ಸು ಕಾಣಿಸ್ಲಿಲ್ಲ, ಯಾವುದೇ ತರಹ ಫರ್ಟಿಲೈಸೇಷನ್ ನಡೆದಿಲ್ಲ ಅಂತಂದಾಗ ಅದೇ ಏನ್ ಹಾಸಿಗೆ ತರ ರೆಡಿ ಆಗಿರುತ್ತಲ್ಲ ಬ್ಲಡ್ ವೆಸಲ್ಸ್, ಅಂದ್ರೆ ಏನ್ ಪದರ ಅಂತ ಹೇಳಿದ್ನಲ್ಲ ಅದು ರಿಲೀಸ್ ಆಗ್ತಾ, ಅಂದ್ರೆ ಐ ಮೀನ್ ಎಲ್ಲ ಶೆಡ್ ಆಗ್ಬಿಟ್ಟು ಅದು ಬ್ಲೀಡಿಂಗ್ ಅಂತ ಹೊರಗಡೆ ಹೋಗುತ್ತೆ. ಅದೆಲ್ಲರಿಗೂ ಗೊತ್ತಿರುತ್ತೆ, ಜನರಲ್ ಆಗಿ ಹೇಳ್ತಾ ಇದೀನಿ. ಸೊ ಅದು ಪ್ರಿಪರೇಷನ್ ಫೇಸ್ ಅಲ್ಲಿ ಆ ಪದರ. ನೆಕ್ಸ್ಟ್ ಓವಲ್ಯೂಷನ್ ಫೇಸ್ ಅಂತ. ಓವಲ್ಯೂಷನ್ ಫೇಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ 2 ಓವರೀಸ್ ಇದೆ ಹೆಣ್ಮಕ್ಳಿಗೆ. 2 ಓವರೀಸ್ ಏನಿರುತ್ತೆ, ಓವರೀಸ್ ಅಲ್ಲಿ ಒಂದಿಷ್ಟು ಫಾಲಿಕ್ಯೂಲ್ಸ್ ಅಂತ ಇರುತ್ತೆ. ಆ ಫಾಲಿಕ್ಯೂಲ್ಸ್ ಅಲ್ಲಿ ಓವಲ್ಯೂಷನ್ ಟೈಮ್ ಅಲ್ಲಿ ಏನಿರುತ್ತೆ, ಒಂದು ಎಗ್ಗು ಮೆಚ್ಯೂರ್ ಆಗುತ್ತೆ. ಮೆಚ್ಯೂರ್ ಆಗಿ ಅದು ಫಲೋಪಿಯನ್ ಟ್ಯೂಬ್ ಅಂತ ಏನಿರುತ್ತೆ, ಅದು ಓವರೀಸ್ ನಿಮ್ಗೆ ಗೊತ್ತಿರುತ್ತೆ, ಫಲೋಪಿಯನ್ ಟ್ಯೂಬ್ ಅಲ್ಲಿ ಹಿಂಗೆ ಟ್ರಾವೆಲ್ ಮಾಡ್ತಾ ಇರುತ್ತೆ. ಟ್ರಾವೆಲ್ ಮಾಡೋ ಟೈಮಲ್ಲಿ ಅದು ಅಂದ್ರೆ ಏನ್ ಮೆಚ್ಯೂರ್ ಆಗುತ್ತಲ್ಲ, ಒಂದು ಫಾಲಿಕ್ಯೂಲ್ ಏನ್ ಮೆಚ್ಯೂರ್ ಆಗುತ್ತಲ್ಲ ಅದು ಓವಲ್ಯೂಷನ್ ಫೇಸ್ ಅಂತ ಕರಿತೀವಿ. ಓಕೆನಾ? ಈಗ ಫರ್ಟಿಲೈಸೇಷನ್ ಏನು ಆಗಿಲ್ಲ ಅಂತಂದ್ರೆ ಆ ಎಗ್ಗು ಏನು ರಿಲೀಸ್ ಆಗಿರುತ್ತಲ್ಲ ಅದ್ರ ಜೊತೆ ಯಾವುದೇ ಸ್ಪರ್ಮು ಮೀಟ್ ಆಗಿಲ್ಲ ಅಂತಂದಾಗ ಆ ಓವರ್ ಎಗ್ ಬಂದು ಮತ್ತೆ ಆ ಏನು ಲೈನಿಂಗ್ ಫಾರ್ಮ್ ಆಗಿತ್ತಲ್ಲ ಅದು 2 ಸಮೇತ ಶೆಡ್ ಆಗ್ತಾ ಹೋಗುತ್ತೆ. ಆಲ್ಮೋಸ್ಟ್ ಡೇ 1 ದಿನದಿಂದ 5 ದಿನದವರೆಗೂ ಈ ಬ್ಲೀಡಿಂಗ್ ನಡೀತಾ ಹೋಗುತ್ತೆ. ಇದು ಮಾಮೂಲಿ ಇರುತ್ತೆ ಮೆನ್ಸ್ಟ್ರೇಷನ್ ಅಲ್ಲಿ. ಬಟ್ ಇನ್ PCOS ಏನು ಆಗುತ್ತೆ ಅಂತಂದ್ರೆ
ನಮ್ಗೇನು ಈಗ ಲೈನಿಂಗ್ ಆಗ್ಬೇಕೋ ಅದು ಆಗಬಹುದು, ಬಟ್ ಏನ್ ಆಗಲ್ಲ ಅಂತಂದ್ರೆ ಎಗ್ ಮೆಚೂರ್ ಆಗುತ್ತಲ್ಲ, ಅದೇ ಆಗಲ್ಲ. ಸೊ ಅದ್ ಎಗ್ ಏನ್ ಮೆಚೂರ್ ಆಗ್ಬೇಕಾಗಿತ್ತು, ತುಂಬಾ ಸಾವಿರಾರು ಫಾಲಿಕಲ್ಸ್ ಇರುತ್ತೆ, ಬಟ್ ಒಂದು ಎಗ್ ಮೆಚೂರ್ ಆಗ್ಬೇಕು. ಆ ಮೆಚೂರ್ ಆಗದೆ ಅದ್ ಅಲ್ಲೇ ಉಳ್ಕೊಳ್ಳುತ್ತೆ. ಅದಲ್ಲೇ ಉಳ್ಕೊಂಡು ಪ್ರತಿ ತಿಂಗಳು ಅಲ್ಲೇ ಉಳ್ಕೊಂಡು ಪ್ರತಿ ತಿಂಗಳು ಏನು ಎಗ್ಗು ಮೆಚೂರ್ ಆಗ್ತಿರ್ಬೇಕಾಗುತ್ತೆ, ಅದು ಅಲ್ಲೇ ಉಳ್ಕೊಂಡು ಅದು ನೀರ್ಗುಳ್ಳೆ ಅಂತ ಏನ್ ಹೇಳ್ತಾರೆ, ಸ್ಕ್ಯಾನಿಂಗ್ ಅಲ್ಲಿ ಅದೇ ಅವರಿಗೆ ಕಾಣಿಸೋದು. ಅದನ್ನೇ ನಾವು PCOS ಅಂತದ್ದು. PCOS ಅಂತಂದ್ರೆ ಪಾಲಿಸಿಸ್ಟಿಕ್ ಓವರಿನ್ ಸಿಂಡ್ರೋಮ್ ಅಂತ. ಸಿಂಡ್ರೋಮ್ ಅಂತಂದ್ರೆ ಏನು ಅಂದ್ರೆ ಗ್ರೂಪ್ ಆಫ್ ಡಿಸೀಸ್ ಅಂತ. ಅಂದ್ರೆ ಒಂದೇ ಒಂದ್ ಕಾಯಿಲೆಯಿಂದ ಬರೋದು ಅಂತದಲ್ಲ, ಅದು ಸುಮಾರು ಕಾಯಿಲೆ ಸೇರಿಸಿ ಒಂದು ಅಂತ. ಅದಕ್ಕೊಂದು ರೀಸನ್ ಇಲ್ಲ ಯಾಕೆ ಬಂತು ಅಂತ. ಸೊ ಎಲ್ಲಾ ಸುಮಾರು ರೀಸನ್ ಇರೋದ್ರಿಂದ, ಒಂದೇ ರೀಸನ್ ಇಲ್ಲ, ಸುಮಾರು ರೀಸನ್ ಇದೆ. ಸೊ ಆ ಸುಮಾರು ರೀಸನ್ ಇರೋದಕ್ಕೆ ಸಿಂಡ್ರೋಮ್ ಅಂತ ಕರೀತಾರೆ. ಓಕೆ, ಸೊ ಈಗ ನಾವು ಏನ್ ಮಾಡಬಹುದು? ಈಗ ನಮ್ಮ ಮೊದಲನೇ ಫೋಕಸ್ ಏನು ಅಂತಂದ್ರೆ PCOS ನ ಮ್ಯಾನೇಜ್ ಮಾಡಬೇಕು. ಜೊತೆಲೆ ಪ್ರೆಗ್ನೆಂಟ್ ಕೂಡ ನಾವು ಆಗ್ಬೇಕಾಗಿರೋ ಅಂತ ನಾನು ಅವ್ರಿಗೆ ಮಾತ್ರ ಈ ವಿಡಿಯೋಸ್ ನ ಡೆಡಿಕೇಟ್ ಮಾಡ್ತಾ ಇದ್ದೆ. ಹಾಗಾಗಿ ಸೊ ನಿಮಗೆ ಕಂಪ್ಲೀಟ್ ಆಗಿ PCOS ಮಾತ್ರ ಮ್ಯಾನೇಜ್ ಮಾಡ್ತಾ ಇರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನೀವು ಹೆಲ್ದಿಯಾಗಿ ಊಟ ಮಾಡ್ಬೇಕು, ನೋ ಜಂಕ್ಸ್ ಅಟ್ ಆಲ್. ಅಂಡ್ ಅಕಸ್ಮಾತ್ ತಿಂದ್ರು ಒನ್ ಟೈಮ್ ಎಕ್ಸ್ಕ್ಯೂಸ್ ಅಂತ, ಅದು ಒನ್ ಟೈಮ್ ಅಂದಾಗ ತಿಂತೀವಿ, ಆಲ್ಮೋಸ್ಟ್ ತಿನ್ನಕ್ಕೆ ಹೋಗ್ಬೇಡಿ. ಅಂಡ್ ಶುಗರಿ ಡ್ರಿಂಕ್ಸ್ ಅಂತೂ ಫುಲ್ ಅವಾಯ್ಡ್ ಮಾಡ್ಲೇಬೇಕಾಗುತ್ತೆ. ನೀವು ಒಂಚೂರು ಮ್ಯಾನೇಜ್ ಆಯ್ತು ಅಂದಾಗ ಒಂದೊಂದ್ಸತಿ ತುಂಬಾ ಆಸೆ ಆದಾಗ ಕುಡೀರಿ, ಬೇಡ ಅಂತಲ್ಲ. ಬಟ್ ನೀವು ಇನ್ನೇನು ಇದು ರಿಕವರಿಂಗ್ ಫೇಸ್ ಅಲ್ಲಿ ಇರ್ತಿರಲ್ಲ, ಆ ಟೈಮಲ್ಲಿ ದಯವಿಟ್ಟು ನಿಮ್ ಬಾಡಿ ಮೇಲೆ ನೀವು ಅಷ್ಟು ಪನಿಷ್ಮೆಂಟ್ ಕೊಡ್ಬೇಡಿ. ನೀವು ಆಲ್ರೆಡಿ ಪನಿಷ್ಮೆಂಟ್ ಬಾಡಿ ಕೊಟ್ಟು ಬಿಟ್ಟಿರ್ತೀರಾ. ಹಾಗಾಗಿ ದಯವಿಟ್ಟು ಅದನ್ನ ನೀವು ಕಾಪಾಡಿ ಬಾಡಿನ ಅಂತ ಹೇಳ್ತಾ, ಶುಗರಿ ಡ್ರಿಂಕ್ಸ್ ನ ನೀವು ಬಿಟ್ಟು ಬಿಡ್ಬೇಕು. ಶುಗರ್ ಐಟಮ್ಸ್ ಯಾವ್ದು ತಗೋಬೇಡಿ. ನೀವು ಎಷ್ಟು ಶುಗರ್ ಬಿಡ್ತಿರೋ ನಿಮ್ ಬಾಡಿಗೆ ಅಷ್ಟೇ ಒಳ್ಳೇದು. ನೀವು ಎಷ್ಟು ಕಹಿ ತಿಂತೀರಲ್ಲ, ನೀವು ಕಹಿ ಎಷ್ಟು ತಿಂದ್ರೆ ನಿಮ್ ಬಾಡಿಗೆ ಅಷ್ಟು ಒಳ್ಳೇದು. ನೀವು ಎಷ್ಟು ಸ್ವೀಟ್ ತಿಂತೀರಲ್ಲ, ನಿಮ್ ಬಾಡಿಗೆ ಅದು ವಿಷ. ನೀವು ಸ್ವೀಟ್ ಅಂಶ ಏನೇ ತಿಂದ್ರು ಅದು ಬಾಡಿಗೆ ವಿಷ. ನಿಮ್ ನಾಲ್ಗೆಗೆ ರುಚಿ ಕೊಡ್ಬಹುದು, ಬಟ್ ಬಾಡಿಗೆ ಅದು ತುಂಬಾ ಕಷ್ಟ ಆಗುತ್ತೆ. ನೀವು ಬಾಡಿಗೆ ಏನ್ ಕಹಿ ರೂಪದಲ್ಲಿ ಏನ್ ಕುಡಿತೀರಾ, ತುಂಬಾ ಬಾಡಿಗೆ ಒಳ್ಳೇದು. ಕಹಿ ಇರ್ಬೋದು, ಕಹಿ ಅಮೃತ, ಸ್ವೀಟೇ ವಿಷ ಅಂತ ನಾನು ಹೇಳ್ತೀನಿ. ಅದಾದ್ಮೇಲೆ ಇನ್ನೊಂದ್ ಏನ್ ಹೇಳ್ತೀನಿ ಅಂತಂದ್ರೆ, ಹೆಲ್ದಿಯಾಗಿ ಹೆಲ್ದಿಯಾಗಿರ್ಬೇಕು. ಆಮೇಲೆ ವರ್ಕೌಟ್ ಮಾಡ್ಬೇಕು. ವರ್ಕೌಟ್ ಮಾಡಕ್ ಆಗಿಲ್ಲ ಅಂತಂದ್ರು ಅಟ್ಲೀಸ್ಟ್ ವಾಕಿಂಗ್ ಮಾಡಿ. ವಾಕಿಂಗ್ ಮಾಡಕ್ ಆಗದಿದ್ರು ಟ್ರೆಡ್ಮಿಲ್ ಇತ್ತು ಅಂತಂದ್ರೆ ಟ್ರೆಡ್ಮಿಲ್ ಮಾಡ್ಕೊಳ್ಳಿ. ನನ್ನ ಹತ್ರ ಟ್ರೆಡ್ಮಿಲ್ ಇತ್ತು, ಸೊ ನಾನು ಟ್ರೆಡ್ಮಿಲ್ ಮಾಡ್ತಾ ಇದ್ದೆ. ನಾನು ಅದಕ್ಕೋಸ್ಕರ ತರ್ಸ್ಕೊಂಡಿದ್ದು. ಅದಾದ್ಮೇಲೆ ಅಕಸ್ಮಾತ್ ನಿಮ್ಗೆ ಏನಾರ ಬಾಡಿ ಒಟ್ಟು ನೀವ್ ಬರೀ ಮನೆ ಕೆಲಸ ಮಾಡ್ತಿರಲ್ಲ, ಆ ಮನೆ ಕೆಲಸ ಯಾವ್ದಕ್ಕೂ ಆಗಲ್ಲ. ನೀವು ಮನೆ ಕೆಲಸ ಅಂತ ಮನೆ ಕೆಲಸ ಬಿಟ್ಟಾಕ್ಬಿಡಿ. ನೀವು ಬಾಡಿ ದಂಡಿಸ್ಲೇಬೇಕು. ಈ ಬಾಡಿ ಸುಸ್ಮಾಳೆ, ನೀವು ಪಾತ್ರೆ ತೊಳಿತ ಅದು ಅಲ್ಲಿಗೆ 5 ನಿಮಿಷ, ಅದು ವರ್ಕೌಟ್ ಅಂತ ಆಗದೇ ಇಲ್ಲ. ನೀವು ಬಾಡಿಗೆ ಒಂಚೂರು ದಂಡಿಸ್ಲೇಬೇಕು. ಬಾಡಿಯಿಂದ ಬೆವರು ಬರ್ಲೇಬೇಕು. ದಿನಕ್ಕೆ ಇಷ್ಟು ಬೆವರು ಬರ್ಲೇಬೇಕು. ನೀವು ಡ್ಯಾನ್ಸ್ ಮಾಡ್ತೀರಾ, ಜಾಗಿಂಗ್ ಮಾಡ್ತೀರಾ, ಏನ್ ಬೇಕಾದ್ರೂ ಮಾಡ್ಬೋದು, ಬಟ್ ಬಾಡಿಯಿಂದ ಒಂದಿಷ್ಟು ಬೆವರು ಹೋಗ್ಲೇಬೇಕು ಡೈಲಿ. ನೀವು ಅರ್ಧ ಗಂಟೆ 1 ಗಂಟೆ ಏನಾದ್ರೂ ಒಂದು ವರ್ಕೌಟ್ ಮಾಡ್ಲೇಬೇಕು. ಇದಿಷ್ಟು ನೀವು ಮಾಡ್ತು ಅಂತಂದ್ರೆ ನೀವು ಆರಾಮಾಗಿ ತಿಂಗಳ ನಿಮಗೆ ಪೀರಿಯಡ್ಸ್ ಆಗುತ್ತೆ. ಇದು ಬರೀ PCOS ಇತ್ತು ಅನ್ನೋರ್ಗೆ ಇದಿಷ್ಟು ಉಪಯೋಗ ಆಗುತ್ತೆ. PCOS ನ ಮ್ಯಾನೇಜ್ ಮಾಡ್ಕೊಂಡು ನೀವು ತಿಂಗಳ ಪೀರಿಯಡ್ಸ್ ಯಾವುದೇ ಮಾತ್ರೆ ಗೀತರ ಮುಂದೆ ಆರಾಮಾಗಿ ಇದನ್ನ ನೀವು ಫಾಲೋ ಮಾಡ್ಬೋದು. ಅದೇ PCOS ಇದ್ದು ಪ್ರೆಗ್ನೆಂಟ್ ಆಗ್ಬೇಕು ಅಂತಿದ್ರೆ ನೀವು ಇದೇ ತರ ಫಾಲೋ ಮಾಡ್ಕೊಂಡು ತುಂಬಾ ದಿನ ವೇಟ್ ಮಾಡ್ಕೊಂಡು ನೀವು ಪ್ರೆಗ್ನೆಂಟ್ ಆಗ್ಬೋದು. ಇನ್ನೊಂದು ಓವಲ್ಯೂಷನ್ ಇಂಡಕ್ಷನ್ ಮೆಥಡ್ ಇದೆ. ಸೊ ನೀವು ಪ್ರೆಗ್ನೆಂಟ್ ಆಗ್ಬೇಕು ಅನ್ನೋ ಹಿಂದಿನ ತಿಂಗಳಲ್ಲಿ ನೀವು ಓವಲ್ಯೂಷನ್ ಇಂಡಕ್ಷನ್ ಅಂತ ಮಾಡ್ತಾರೆ ಡಾಕ್ಟರ್ಸ್. ನಿಮಗೆ ಮಾತ್ರೆ ರೂಪದಲ್ಲಿ ಎಗ್ ರಿಲೀಸ್ ಆಗ್ಲಿ ಅಂತ ನಿಮ್ಗೆ ಒಂದಷ್ಟು ಮಾತ್ರೆಗಳು ಕೊಡ್ತಾರೆ. ಇಲ್ಲ ಅಂತಂದ್ರೆ ಇಂಜೆಕ್ಷನ್ ಇರುತ್ತೆ. ಸೊ ಇಂಜೆಕ್ಷನ್ ತಗೊಂಡು ನೀವು ಆ ತಿಂಗಳು ಸ್ಕ್ಯಾನಿಂಗ್ ಅಲ್ಲಿ ನೋಡ್ತಾರೆ ಎಗ್ ಏನಾದ್ರು ರಿಲೀಸ್ ಆಯ್ತಾ ಅಂತ. ಸೊ ಎಗ್ ರಿಲೀಸ್ ಆಯ್ತು ಅಂದಾಗ ನೀವು ಆ ಟೈಮ್ ಅಲ್ಲಿ ನೀವು ಇಂಟರ್ ಕೋರ್ಸ್ ಮಾಡಿ ಆ ತಿಂಗಳಲ್ಲಿ ನೀವು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮಕ್ಕಳಾಗೋದಕ್ಕೆ ಬರೀ ಹೆಣ್ಮಕ್ಳು ಮಾತ್ರ ಕಾರಣ ಅಲ್ಲ, ಗಂಡಸರು ಕಾರಣ ಇರುತ್ತೆ. ಸೊ ನಿಮ್ದು ಎಲ್ಲಾ ಕಡೆ ಪ್ರಯತ್ನ ಇತ್ತು ಆದ್ರೂ ಆಗ್ತಿಲ್ಲ ಅಂತಂದ್ರೆ ನೀವು ಒಂದ್ಸಲಿ ನಿಮ್ ಹಸ್ಬೆಂಡ್ ಚೆಕ್ಅಪ್ ಮಾಡಿಸ್ಬೇಕಾಗುತ್ತೆ. ಬಟ್ ಜನರಲಿ ಈ PCOS ಇತ್ತು ಅಂತಂದ್ರೆ ಆಲ್ಮೋಸ್ಟ್ ಇದೇ ಕಾರಣಕ್ಕೆ ಆಗಿರಲ್ಲ. ಹಾಗಾಗಿ ನೀವು ಈ ತರ ಮಾಡಿದ್ರೆ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ಬೋದು. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಸೊ ನಿಮಗೆ ಇನ್ನೂ ನೆಕ್ಸ್ಟ್ ಟಿಪ್ಸ್ ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ದಿಸ್ ಇಸ್ ಸೀರೀಸ್ ಅಲ್ಲಿ
ಪಾರ್ಟ್ 1 ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ನಾಳೆ ವಿಡಿಯೋ ಮಾಡ್ತೀನಲ್ಲ, ಅದ್ರಲ್ಲಿ ನಾನು ನೆಕ್ಸ್ಟ್ ಇನ್ನೇನ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಬಿಕಾಸ್ ಪಾಪು ಇಸ್ ಕ್ರೈಮ್. ಸೊ ಅವನಿಗೆ ಏನಾದ್ರೂ ಊಟ ಗಿಡ ತಿನ್ಸಿ ಐ ವಿಲ್ ಆಲ್ಸೋ ಗೋ ಟು ಸ್ಲೀಪ್. ಅಂಡ್ ದಿಸ್ ಇಸ್ ಮೈ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಕಂಡನ್ ಕಡೆ ನಾನು ಬಾಯ್ ಬಾಯ್ ಅಂತ ಹೇಳ್ತಾ ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.